ಗಾಯ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮೊಂದು ಮೊಬೈಲಲ್ಲಿ ಇರುವಂಥ ಓಲ್ಡ್ ಫೋಟೋಸ್ಗಳು ಏನಾದರೆ ಆಟೋಮೆಟಿಕ್ಕಾಗಿ ಡಿಲೀಟ್ ಆಗಿದ್ದರೆ ಸೊ ಆ ಒಂದು ಫೋಟೋಸ್ಗಳನ್ನು ಯಾವ ರೀತಿ ರಿಕವರಿ ಮಾಡ್ಕೊಳ್ಳೋದಂತ ಈ ಒಂದು ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನೀವೇನಾದರೂ ಇದೇ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಬಂದಿದ್ದರೆ ಪ್ಲೀಸ್ ನಮ್ಮೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಮತ್ತು ವಿಡಿಯೋ ಹೇಗಿತ್ತು ಅಂತೇಳಿ ಒಂದು ಕಾಮೆಂಟ್ ಮಾಡಿ. ಯಾಕಂದರೆ ನೀವು ಮಾಡೋ ಒಂದು ಲೈಕ್ ಒಂದು ಕಾಮೆಂಟು ನನಗೆ ತುಂಬ ಮೋಟಿವೇಟ್ ಆಗುತ್ತೆ ಇದೇ ಥರ ಹೆಚ್ಚು ಹೆಚ್ಚು ವಿಡಿಯೋ ಮಾಡೋದಕ್ಕೆ. ಮತ್ತು ನಿಮ್ಮದು ಯಾವುದೇ ಒಂದು ಪ್ರಾಬ್ಲಮ್ ಇದ್ದರೂ ಸಹ ಕಾಮೆಂಟಲ್ಲಿ ತಿಳಿಸಿ, ನಾನು 100ಕ್ಕೆ 200% ಅದನ್ನು ಸಾಲ್ವ್ ಮಾಡ್ತೀನಿ. ಓಕೆನಾ? ಬನ್ನಿ ಗಾಯ್ಸ್, ಇವಾಗ ತುಂಬ ಲೇಟ್ ಮಾಡೋದು ಬೇಡ, ಯಾವ ರೀತಿ ಫೋಟೋಸ್ಗಳನ್ನು ರಿಕವರಿ ಮಾಡ್ಕೊಳ್ಳೋದಂತ ನೋಡೋಣ. ಓಕೆ ಗೈಸ್, ಇಲ್ಲಿ ನಿಮ್ಮ ಒಂದು ಫೋನಲ್ಲಿ ಪ್ಲೇಸ್ಟೋರ್ ಅನ್ನು ಓಪನ್ ಮಾಡ್ಕೊಳ್ಳಿ. ಸೊ ನಾನು ಪ್ಲೇಸ್ಟೋರನ್ನ ಓಪನ್ ಮಾಡಿದೆ. ಇಲ್ಲಿ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕೆಳಗಡೆ ಸರ್ಚಲ್ಲಿ ನೀವು ಏನು ಸರ್ಚ್ ಮಾಡಬೇಕಂದ್ರೆ ಫೋಟೋ ರಿಕವರಿ ಅಂತ ಸರ್ಚ್ ಮಾಡಿ. ಸೊ ನಾನು ಇಲ್ಲಿ ಸರ್ಚ್ ಮಾಡಿದ್ದೆ ನೋಡಿ, ಫೋಟೋ ರಿಕವರಿ ಅಂತ ಇದೆಲ್ಲ. ಸೊ ಈ ರೀತಿ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿ ಆದಮೇಲೆ ಸೊ ಇಲ್ಲಿ ನೋಡ್ಬೋದು ಎರಡನೇದಾಗಿ ಬಂದಿದೆ ನೋಡಿ. ಸೊ ನಾನು ತೋರಿಸ್ತೀನಿ, ಫೈಲ್ ರಿಕವರಿ ಫೋಟೋ ಆ್ಯಂಡ್ ವಿಡಿಯೋ ಅಂತ ಇದೆಯಲ್ಲ. ಸೊ ಸಿಂಪಲ್ಲಾಗಿ ಈ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ನಾನು ಇವಾಗ ಇನ್ಸ್ಟಾಲ್ ಮಾಡಿದ್ದೀನಿ. ಇವಾಗ ಇದನ್ನು ಓಪನ್ ಮಾಡ್ತೀನಿ ನೋಡಿ. ಇದನ್ನು ಓಪನ್ ಮಾಡಿ ತೋರಿಸ್ತೀನಿ. ಸ್ವಲ್ಪ ಲೋಡಿಂಗ್ ಆಗುತ್ತೆ. ಲೋಡಿಂಗ್ ಆದಮೇಲೆ ಈ ಥರ ನಿಮಗೆ ಒಂದು ಪ್ರೀಮಿಯಮ್ ತೊಗೊಳ್ಳೋಂತ ಬರುತ್ತೆ. ಸೊ ಇದ್ರ ಮೇಲೆ ಏನು ಪ್ರೀಮಿಯಮ್ ತೊಗೊಳ್ಬೇಕಾಗಿಲ್ಲ, ಅಮೌಂಟ್ ಕೇಳುತ್ತೆ, ಅಮೌಂಟ್ ಏನು ಪೇ ಮಾಡಬೇಕಾಗಿಲ್ಲ, ಎಲ್ಲ ಫ್ರೀ ಇರುತ್ತೆ. ಸೊ ಮೇಲ್ಗಡೆ ಒಂದು ಎರೋ ಮಾರ್ಕ್ ಇದೆಯಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಈ ಥರ ಬರುತ್ತೆ. ಇಲ್ಲಿ ಕೆಳಗಡೆ ಒಂದು ಎರೋ ಮಾರ್ಕ್ ಇದೆ ನೋಡಿ, ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಸೊ ಅದನ್ನು ನೋಡಿ ಸ್ಕಿಪ್ ಮಾಡ್ಕೊಳ್ಳಿ. ಓಕೆ, ಅಡ್ವರ್ಟೈಸ್ ಸ್ಕಿಪ್ ಮಾಡಿದ್ಮೇಲೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿ ಅಂತ. ಸೊ ಇಂಗ್ಲೀಷನ್ನು ಸೆಲೆಕ್ಟ್ ಮಾಡಿ, ಆಮೇಲೆ ಮೇಲ್ಗಡೆ ಡನ್ ಅಂತ ಇದೆಯಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಸ್ವಲ್ಪ ಲೋಡಿಂಗ್ ತೊಗೊಳುತ್ತೆ. ಆಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಕೆಳಗಡೆ ಸ್ಕಿಪ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಸೊ ಇಲ್ಲಿ ಸ್ಕಿಪ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಸೊ ಸಿಂಪಲ್ಲಾಗಿ ಅದರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಈ ಥರ ಅಲೌ ಅಂತ ಕೇಳುತ್ತೆ. ಅಲೌ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಇಲ್ಲಿ ಅಲೌ ಮಾಡಿ ಆದಮೇಲೆ ಇವಾಗ ನೀವು ಫೋಟೋನ ರಿಕವರಿ ಮಾಡಬೇಕಲ್ಲ. ಸೊ ಸಿಂಪಲ್ಲಾಗಿ ಮೊದಲನೇ ಆಪ್ಷನ್ ಇದೆ ನೋಡಿ, ರಿಕವರ್ ಫೋಟೋಸ್ ಅಂತ ಇದೆಯಲ್ಲ. ಸೊ ಸಿಂಪಲ್ಲಾಗಿ ಅದರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ನಿಮಗೆ ಪರ್ಮಿಷನ್ ಕೇಳುತ್ತೆ, ಮತ್ತೆ ಪರ್ಮಿಷನ್ ಕೊಡಿ. ಓಕೆನಾ? ನಾನು ಈಗಾಗಲೇ ಒಂದು ಸಲ ಯೂಸ್ ಮಾಡಿದ್ದೀನಲ್ಲ, ಅದಕ್ಕೆ ಪರ್ಮಿಷನ್ ಕೇಳ್ತಾ ಇಲ್ಲ. ಅದಾದಮೇಲೆ ಇಲ್ಲಿ ಸ್ಕ್ಯಾನ್ ಅಂತ ಬರ್ತಲ್ಲ. ಸೊ ಸಿಂಪಲ್ಲಾಗಿ ಅದರ ಮೇಲೆ ಟ್ಯಾಪ್ ಮಾಡಿ ಆದಮೇಲೆ ಇಲ್ಲೆಲ್ಲ ರೀಲೋಡಿಂಗ್ ಆಗುತ್ತೆ. ಅಂದರೆ ಎಷ್ಟು ಫೋಟೋಸ್ಗಳೆಲ್ಲ ಡಿಲೀಟ್ ಆಗಿದ್ವಲ್ಲ ಎಲ್ಲವನ್ನು ಸ್ಕ್ಯಾನ್ ಮಾಡ್ತಾಯಿದೆ. ಸೊ ಕೆಳಗಡೆ ನೋಡ್ಬೋದು ಇಲ್ಲಿ ಎಷ್ಟು ಫೋಟೋಸ್ಗಳಿದೆ ಅಂತ, 4317. ಅಂದರೆ ಫೋಟೋಸ್ಗಳು ಅಷ್ಟೆಲ್ಲ ಓಲ್ಡ್ ಫೋಟೋಸೆಲ್ಲ ಡಿಲೀಟ್ ಆಗಿದ್ವು, ಎಲ್ಲ ಪ್ರತಿಯೊಂದನ್ನು ಅದು ರಿಕವರಿ ಮಾಡಿಕೊಡುತ್ತೆ. ಸೊ 2 ಸ್ಟೆಪ್ ಇರುತ್ತೆ. ಸೊ ವೇಟ್ ಮಾಡಿ ನೋಡಿ, ಇದೊಂದಲ್ಲ ಇನ್ನೊಂದು ಆ್ಯಪ್ ಇದೆ. ಇದರಲ್ಲಿ ಬರಲಿಲ್ಲ ಅಂದರೆ ಇನ್ನೊಂದು ಅಪ್ಲಿಕೇಶನಲ್ಲಿ ಸಹ 100ಕ್ಕೆ 200% ನಿಮ್ಮ ಎಲ್ಲ ಓಲ್ಡ್ ಫೋಟೋಸ್ಗಳು ರಿಕವರಿ ಆಗುತ್ತೆ. ಓಕೆನಾ? ಸೊ ಯಾರು ತಲೆ ಕೆಡಿಸೋಕೆ ಹೋಗಬೇಡಿ. ಸ್ವಲ್ಪ ವಿಡಿಯೋ ಲೆಂತ್ ಆಗಿರ್ಬೋದು, ಯಾರು ಅಷ್ಟೊಂದು ಇದ್ರ ಮಾಡಬೇಡಿ. ಓಕೆ, ಸ್ಕ್ಯಾನ್ ಆದಮೇಲೆ ಮತ್ತೊಂದು ನಿಮಗೆ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಸೊ ಆ ಒಂದು ಅಡ್ವರ್ಟೈಸ್ಮೆಂಟ್ನ ನೋಡಿಕೊಂಡು ಮುಗಿಸಿ ಆಮೇಲೆ ಇಲ್ಲಿ ಮೇಲ್ಗಡೆ ಕ್ಯಾನ್ಸಲ್ ಅಂತ ಬರುತ್ತೆ, ಕ್ಯಾನ್ಸಲ್ ಮೇಲೆ ಕ್ಲಿಕ್ ಮಾಡಿ. ಓಕೆ ಗೈಸ್, ಈ ಥರ ಬರುತ್ತೆ. ಇಲ್ಲಿ ನೋಡ್ಬೋದು ರೀಸ್ಟೋರ್ ನಾವು ಅಂತ ಇದೆಯಲ್ಲ. ಸೊ ಸಿಂಪಲ್ಲಾಗಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ನೋಡ್ಬೋದು ಯಾವೆಲ್ಲ ಫೋಟೋಸ್ಗಳು ಇದ್ದಾವಲ್ಲ, ಸೊ ಎಲ್ಲ ಶೋ ಆಗುತ್ತೆ ಇಲ್ಲಿ. ಸೊ ಆಲ್ ಫೋಟೋಸ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ನೋಡ್ಬೋದು ಪ್ರತಿಯೊಂದು ಫೋಟೋಸ್ಗಳು, ಇಲ್ಲಿ ಎಷ್ಟು ಫೋಟೋಸ್ಗಳೆಲ್ಲ ನಿಮ್ಮ ಒಂದು ಮೊಬೈಲಿಂದ ಡಿಲೀಟ್ ಆಗಿದಾವಲ್ಲ, ಪ್ರತಿಯೊಂದು ಫೋಟೋಸ್ಗಳು ರಿಕವರಿ ಆಗಿ ಬಂದಿದೆ ನೋಡಿ. ಸೊ ಒಂದು ಫೋಟೋ ಮಿಸ್ ಆಗಲ್ಲ. ನೀವು ಇಲ್ಲಿ ನಿಮಗೆ ಯಾವೊಂದು ಫೋಟೋಸ್ ಬೇಕಲ್ಲ, ಸೊ ಸಿಂಪಲ್ಲಾಗಿ ಇವಾಗ ಒಂದು ಫೋಟೋ ಬೇಕಂದರೆ ಸೊ ನಾನು ಇವಾಗ ಒಂದು ಸಿಂಪಲ್ಲಾಗಿ ತೋರಿಸ್ತೀನಿ ನೋಡಿ. ಸೊ ಯಾವುದಾದ್ರೂ ಒಂದು ಫೋಟೋನ ನಿಮಗೆ ಗ್ಯಾಲರಿಗೆ ಸೇವ್ ಮಾಡ್ಕೊಳ್ಬೇಕಾದ್ರೆ ಸೊ ಈ ರೀತಿ ಒಂದು ಫೋಟೋ ಮೇಲ್ಗಡೆ ಟಿಕ್ ಇರುತ್ತಲ್ಲ, ಸೊ ರೌಂಡ್ ಬಾಕ್ಸ್ ಅದರ ಮೇಲೆ ಟ್ಯಾಪ್ ಮಾಡಿ, ಅಲ್ಲಿ ಕೆಳಗಡೆ ರೀಸ್ಟೋರ್ ನಾವು ಅಂತಿದ್ದಲ್ಲ, ಸೊ ಸಿಂಪಲ್ಲಾಗಿ ಅದರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಮತ್ತೆ ನಿಮಗೆ ಅಮೌಂಟ್ ಕಟ್ಟೋದಕ್ಕೆ ಕೇಳುತ್ತೆ. ಮತ್ತೆ ಇಲ್ಲಿ ಮೇಲ್ಗಡೆ ಕ್ಯಾನ್ಸಲ್ ಮಾಡ್ಕೊಳ್ಳಿ, ಮತ್ತೆ ಇಲ್ಲಿ ಕ್ಯಾನ್ಸಲ್ ಮಾಡಿ. ಓಕೆನಾ? ಆಮೇಲೆ ನೋಡ್ಬೋದು ಇವಾಗ ರಿಸ್ಟೋರ್ಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ಓಕೆನಾ? ಮತ್ತೆ ಡನ್ ಅಂತ ಕ್ಲಿಕ್ ಮಾಡಿ. ಇವಾಗ ಆ ಒಂದು ಫೋಟೋಸ್ ಬಂದು ನಿಮ್ಮ ಒಂದು ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ಸೊ ಇದು ಮೊದಲನೇ ಅಪ್ಲಿಕೇಶನ್. ಇನ್ನು ಎರಡನೇ ಅಪ್ಲಿಕೇಶನ್ ಬಂದುಬಿಟ್ಟು ಸೊ ಇದು ಆಲ್ಮೋಸ್ಟ್ ಅಲ್ಲಿ ಎಲ್ಲರ ಫೋನಲ್ಲಿ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗಿರುತ್ತೆ. ಅಕಸ್ಮಾತ್ ಏನಾದರೂ ಡೌನ್ಲೋಡ್ ಆಗಿಲ್ಲ ಅಂದರೆ ಸೊ ಪ್ಲೇಸ್ಟೋರಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಏನಂದರೆ ಗೂಗಲ್ ಫೈಲ್ಸ್ ಅಂತ ಹೊಡ್ರಿ, ಈ ರೀತಿ ಒಂದು ಅಪ್ಲಿಕೇಶನ್ ಬರುತ್ತೆ. ಸೊ ಎಲ್ಲಿದೆ ಇದು? ಓಕೆ, ಈ ರೀತಿ ಒಂದು ಅಪ್ಲಿಕೇಶನ್ ಬರುತ್ತೆ. ಸೊ ಸಿಂಪಲ್ಲಾಗಿ ಇದ್ರ ಮೇಲೆ ಟ್ಯಾಪ್ ಮಾಡಿ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ನಾನು ಆಗಲೇ ಡೌನ್ಲೋಡ್ ಮಾಡಿರೋ ಫೋಟೋಸ್ ಇಲ್ಲಿ ರಿಕವರಿ ಆಗಿ ಬಂದಿದೆ. ಸೊ ಈ ರೀತಿ ಬರುತ್ತೆ. ಈ ರೀತಿ ಬಂದಮೇಲೆ ಇಲ್ಲಿ ಮೇಲ್ಗಡೆ 3 ಡಾಟ್ ಇದೆಯಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡಿ, ಮತ್ತು ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಸ್ವಲ್ಪ ಸ್ಕ್ರೋಲ್ ಮಾಡಿ, ಇಲ್ಲಿದೆ ನೋಡಿ. ಸೊ ಒಂದು ಆಪ್ಷನ್ ಇದೆ ಇಲ್ಲಿ, ಏನಂದರೆ ಶೋ ಹಿಡನ್ನ ಫೈಲ್ಸ್ ಅಂತ ಇದೆಯಲ್ಲ. ಸೊ ಇದು ಆ್ಯಪ್ ಇರುತ್ತೆ. ಸೊ ಮೊದಲಿಗೆ ನಿಮ್ಮ ಎಲ್ಲರ ಫೋನಲ್ಲಿ ಇದೇ ಥರ ಇರುತ್ತೆ, ಆ್ಯಪ್ ಆಗಿರುತ್ತೆ. ಸೊ ಅದನ್ನು ಆನ್ ಮಾಡ್ಕೊಂಡು ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಸ್ಕ್ರೋಲ್ ಮಾಡಿ ಆದಮೇಲೆ ಇಲ್ಲಿ ಕೆಳಗೆ ನೋಡ್ಬೋದು ಇಂಟರ್ನಲ್ ಸ್ಟೋರೇಜ್ ಅಂತ ಇದೆಯಲ್ಲ. ಸೊ ಸಿಂಪಲ್ಲಾಗಿ ಅದರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಮತ್ತೆ ಸ್ಕ್ರೋಲ್ ಮಾಡಿ ಆದಮೇಲೆ ಇಲ್ಲಿ ಒಂದು ಇದನ್ನು ಬರುತ್ತೆ, ಏನಂದರೆ ಫೀಚರ್ಸ್ ಅಂತ ಬರುತ್ತೆ. ಸೊ ಇಲ್ಲಿದೆ ನೋಡಿ ಪಿಕ್ಚರ್ಸ್ ಅಂತ ಹೇಳಿ. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ.
ಇವಾಗ ನಾನು ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ತಮ್ನೇಲ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಎಲ್ಲಿದೆ ತಮ್ನೇಲ್ಸ್? ಓಕೆ, ಇಲ್ಲಿದೆ ನೋಡಿ. ಸೊ ಮೊದಲಿಗೆ ಅದೇ ಇದೆ, ತಮ್ನೇಲ್ಸ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ನೋಡ್ಬೋದು ನಿಮ್ಮ ಒಂದು ಮೊಬೈಲಲ್ಲಿ ಇರುವಂಥ ಪ್ರತಿಯೊಂದು ಫೋಟೋಸ್ಗಳೆಲ್ಲ ಇಲ್ಲಿ ಶೋ ಆಗುತ್ತೆ, ಯಾವೆಲ್ಲ ಡಿಲೀಟ್ ಆಗಿರ್ತಲ್ಲ. ಸೊ ಅದನ್ನು ಓಕೆ ಗೈಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮೊಂದು ಡಿಲೀಟ್ ಆಗಿರೋ ಫೋಟೋಸ್ಗಳನ್ನು ಯಾವ ರೀತಿ ರಿಕವರಿ ಮಾಡ್ಕೊಳ್ಳೋದಂತ ಹೇಳ್ಕೊಟ್ಟಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಪ್ಲೀಸ್ ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.